ನಮಸ್ಕಾರ ವೀಕ್ಷಕರೇ, ಇಲ್ಲಿ ಒಂದು ಪ್ರಶ್ನೆ ಇರುವಂತದ್ದು ಪವರ್ ಆಫ್ ಅಟಾರ್ನಿ ವಿಚಾರವಾಗಿ. ಅಂದ್ರೆ ಒಂದು ಪವರ್ ಆಫ್ ಅಟಾರ್ನಿಯನ್ನ ತಂದೆ ಮಾಡಿಕೊಟ್ಟಿರ್ತಾರೆ, ಮಕ್ಕಳಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ಇದೊಂದು ಅನ್ರಿಜಿಸ್ಟರ್ಡ್ ಆಗಿರುವಂತ ಪವರ್ ಆಫ್ ಅಟಾರ್ನಿ ಆಗಿರುತ್ತೆ. ಈ ಪವರ್ ಆಫ್ ಅಟಾರ್ನಿಯಲ್ಲಿ ತಂದೆ ಮಾಡಿಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಸಂಶಯಾಸ್ಪದವಾಗಿ ಪ್ರಶ್ನೆ ಇರುವಂತದ್ದು. ತಂದೆ ತೀರ್ಕೊಂಡ ಎಷ್ಟೋ ವರ್ಷಗಳ ನಂತರ ಇದು ಮಕ್ಕಳಿಗೆ ತಿಳಿಯುವಂಥದ್ದು. ಆದರೆ ಅಷ್ಟರಲ್ಲಾಗಲೇ ಈ ಒಂದು ಪವರ್ ಆಫ್ ಅಟಾರ್ನಿಯನ್ನು ಯಾರು ಪಡ್ಕೊಂಡಿರ್ತಾರೆ ಅವರು ಆಸ್ತಿಯನ್ನು ಮಾರಾಟ ಕೂಡ ಬೇರೆಯವ್ರಿಗೆ ಮಾಡಿರ್ತಾರೆ. ಅಂದರೆ ಈ ಆಸ್ತಿ ಏನಿರುತ್ತೆ, ಮಾರಾಟ ಆಗಿರೋಂಥ ಆಸ್ತಿನ ಮಕ್ಕಳೇ ಬಳಸ್ತಾ ಇರ್ತಾರೆ ಕೂಡ, ಅಲ್ಲಿ ಮಕ್ಕಳೇ ಸ್ವಾಧೀನದಲ್ಲಿರ್ತಾರೆ. ಅಂದರೆ ಅದನ್ನು ಒಂದು ಎಕ್ಸ್ಟ್ರಾ ಸ್ಪೇಸ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಕೆಲವು ವರ್ಷಗಳ ನಂತರ ಅವ್ರಿಗೆ ತಿಳಿಯೋದು ಈ ಒಂದು ಜಾಗ ಮಾರಾಟ ಆಗಿದೆ, ಇದನ್ನ ಪವರ್ ಆಫ್ ಅಟಾರ್ನಿಯನ್ನು ಬಳಸ್ಕೊಂಡು ಮಾರಾಟ ಮಾಡಿದ್ದಾರೆ, ಇದನ್ನ ನಾವು ವಾಪಸ್ ಹೇಗೆ ಪಡ್ಕೊಳ್ಳೋದು ಅನ್ನೋದು ಇಲ್ಲಿರುವಂಥ ಪ್ರಶ್ನೆ. ಮೊದಲನೇಗೆ ನಾವು ತಿಳ್ಕೊಬೇಕಾಗಿರೋದು, ಈ ಒಂದು ಪವರ್ ಆಫ್ ಅಟಾರ್ನಿಯನ್ನು ತಂದೆಯವರು ಕೊಟ್ಟಿದ್ದಾರೆ ಅಂದಾಗ ಬದುಕಿರೋಂಥ ಸಮಯದಲ್ಲಿ ಈ ಒಂದು ವಹಿವಾಟು ನಡೆದಿದೆಯಾ ಅಥವಾ ತಂದೆ ತೀರ್ಕೊಂಡ ನಂತರ ಈ ಒಂದು ವಹಿವಾಟು ನಡೆದಿದೆಯಾ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಯಾವುದೇ ಒಂದು ಪವರ್ ಆಫ್ ಅಟಾರ್ನಿ, ಆ ಒಂದು ಪವರ್ ಆಫ್ ಅಟಾರ್ನಿ ಯಾರು ಕೊಟ್ಟಿರ್ತಾರೆ ಅವರು ತೀರ್ಕೊಂಡ ನಂತರ ಅಲ್ಲಿಗೆ ಕೊನೆ ಆಗುವಂಥದ್ದು ಇರೋವಂಥ ಕಾನೂನು. ಅದರ ನಂತರ ಅದಕ್ಕೆ ಯಾವುದೇ ರೀತಿ ವ್ಯಾಲ್ಯೂ ಇರೋದಿಲ್ಲ. ಇದೊಂದು ಅನ್ರಿಜಿಸ್ಟರ್ಡ್ ಆಗಿರುವಂಥ ಪವರ್ ಆಫ್ ಅಟಾರ್ನಿ ಆಗಿರೋದ್ರಿಂದ ಇದರ ಕಾನೂನು ಬದ್ಧತೆಯನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ನೀವು ಮೊದಲನೇದಾಗಿ ಇದರಲ್ಲಿ ನೀವೇ ಸ್ವಾಧೀನ ಇದ್ದೀರಾ, ನಿಮಗೆ ಗೊತ್ತಿಲ್ಲದೆ ಈ ರೀತಿ ಆಗಿದೆ ಅಂದಾಗ ಈ ಒಂದು ವಹಿವಾಟು ನಡೆದಿರೋದು ಕಾನೂನುಬದ್ಧವಾಗಿದೆಯಾ ಇಲ್ವಾ ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ. ನಂತರ ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು, ನಿಮ್ಮ ಹತ್ರ ಏನು ದಾಖಲೆಗಳಿದೆ ಈ ಜಮೀನು ಆಸ್ತಿಗೆ ಸಂಬಂಧಪಟ್ಟಂತೆ ಅದನ್ನು ಸಿದ್ಧಪಡಿಸ್ಕೊಂಡು ನೀವೊಂದು ದಾವವನ್ನು ಹಾಕಬೇಕಾಗುತ್ತೆ, ಸಿವಿಲ್ ಸೂಟನ್ನು. ಯಾವ ವಿಚಾರವಾಗಿ ಅಂದರೆ ನೀವು ಡಿಕ್ಲರೇಷನ್ ಸೂಟನ್ನು ಹಾಕೋಬೇಕಾಗುತ್ತೆ. ನೀವೇ ಸ್ವಾಧೀನದಲ್ಲಿ ಇದ್ದೀರಾ ಅಂತ ಸಂದರ್ಭದಲ್ಲಿ ನೀವೊಂದು ಡಿಕ್ಲರೇಷನ್ ಸೂಟನ್ನು ಹಾಕೊಳ್ಳಿ. ಈ ಜಾಗ ನಮ್ಮದು, ನಾವೇ ಇದಕ್ಕೆ ಮಾಲೀಕರು, ಈ ಒಂದು ಪವರ್ ಆಫ್ ಅಟಾರ್ನಿ ಏನಿದೆ ಇದು ಮೋಸದಿಂದ ಆಗಿರೋ ಅಂಥದ್ದು ಅನ್ನೋ ವಿಚಾರವಾಗಿ ನೀವೊಂದು ಡಿಕ್ಲರೇಷನ್ ಸೂಟನ್ನು ಹಾಕೋಬೇಕಾಗುತ್ತೆ. ನೀವು ಪೊಸಿಷನ್ ಇಲ್ಲ ಅಂತ ಸಂದರ್ಭದಲ್ಲಿ ಪೊಸಿಷನ್ಗಾಗೂ ಕೂಡ ನೀವು ಸೂಟನ್ನು ಹಾಕೋಬೇಕಾಗುತ್ತೆ. ನೀವು ಸ್ವಾಧೀನದಲ್ಲಿ ಇದ್ದೀರಾ ಅಂದಾಗ ನೀವು ಡಿಕ್ಲರೇಷನ್ ಅನ್ನು ಹಾಕೊಂಡು ಈ ಒಂದು ಆಸ್ತಿ ನಮ್ಮದೇ ಅಂತ ಹೇಳಿ ನೀವು ಒಂದು ಡಿಕ್ಲರೇಷನ್ ತಗೋಬೇಕಾಗುತ್ತೆ. ನಂತರ ನೀವು ಒಂದು ಕೋರ್ಟ್ನ ಮುಖಾಂತರ ಈ ಒಂದು ಪವರ್ ಆಫ್ ಅಟಾರ್ನಿ ಏನಾಗಿದೆ ಅದು ರಿಜಿಸ್ಟರ್ ಆಗಿಲ್ಲ ಮತ್ತು ನಿಮ್ಮ ತಂದೆಗೆ ಅದರಿಂದ ಯಾವುದೇ ರೀತಿ ಹಣ ಕೂಡ ಬಂದಿಲ್ಲ, ಅವರು ಯಾವುದೇ ದುಡ್ಡನ್ನು ಕೊಡದೆ ಒಂದು ವಹಿವಾಟನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಯಾವೆಲ್ಲ ಸಾಕ್ಷಿ ಇದೆ ಅನ್ನೋದನ್ನ ಕಲೆ ಹಾಕಿ ಆ ಮೂಲಕ ನೀವು ಆಸ್ತಿಯನ್ನು ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಅವಕಾಶಗಳು ತುಂಬ ಇರುತ್ತೆ.